ಅಣ್ಣ ಅಲ್ಲಿ ಯಾರೋ ಒಂದು ನಿಮಿಷ ಕಿರ್ಚ್ಬೇಡಿ. ಓಯ್ ಒಂದು ನಿಮಿಷ ಇರಿ. ಯಾರದು? ಹಲೋ, ಟಾರ್ಚ್ ಆಗಿ ಸ್ವಲ್ಪ ಟಾರ್ಚ್ ಅಲ್ಲಿ ಬಿಡಿ ಸರ್. ಮುಂದೆ ಅಲ್ಲಿ ಹೇಳಿ, ಅಲ್ಲಿ ಮುಂದೆ ಬನ್ನಿ. ಹೊಗೆ ಥರ ಇದಾಯ್ತು ಸರ್. ಅಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ನೋಡಿ. ಹಲೋ ಆರ್ಸಿಫ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಯಾರು ನಮ್ಮ ಸಬ್ಸ್ಕ್ರೈಬರೇ ಕರೆದಿರೋದಿಲ್ಲಿ, ಬ್ರೋ ಈ ಥರ ಲೊಕೇಶನ್ ಇದೆ, ಬಟ್ ನೋಡಿ ಯಾರೂ ನಂಬ್ತಾನೂ ಇಲ್ಲ. ಬಟ್ ನೀವು ಈ ಥರ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಲ್ಲ, ನಿಮ್ಮ ವೀಡಿಯೋ ಚಾನಲ್ನ ನೋಡ್ತಿದ್ದೀವಿ, ಚೆನ್ನಾಗಿ ಬರ್ತಿದೆ. ಸೊ ಅದಕ್ಕೇ ಕಾಂಟ್ಯಾಕ್ಟ್ ಮಾಡಿದರು. ನನಗೆ ಇಲ್ಲಿ ಕತೆಗಳು ಏನೂ ಆಗಿರೋದು ಗೊತ್ತಿಲ್ಲ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋದ. ಯಾಕಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಫುಲ್ ಕತ್ಲೆ ಇದ್ದಾವೆ. ನಿಮ್ಗೆ ಲೊಕೇಶನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಬಿಲ್ಡಿಂಗ್ ಅಂತೂ ಅಲ್ಲ, ನಿಮ್ಗೆ ಇಲ್ಲಿ ನಡೆಯೋ ದಾರಿದಲ್ಲೇ ಈ ಥರ 12 ಗಂಟೆಗೆ ಗೈಸ್ ಇಲ್ಲೂ ಸೌಂಡ್ ಕಾಣಿಸಿದೆ. ಸೊ ಅದು ಯಾವಾಗಲೂ ಎಲ್ಲ ವೀಡಿಯೋಸ್ದಳು ಇದ್ದಿದ್ದಂಗೆ ಹಂಗೆ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ರನ್ನ ಇದು ಮಾಡ್ಕೊಡ್ತೀನಿ. ಬನ್ನಿ ಬ್ರೋ, ನಿಮ್ಮ ಹೆಸರು? ನಮಸ್ಕಾರ, ಪ್ರತಾಪಸ ಅಂತ ನಾನು. ಅದೇ ಇಲ್ಲಿ ಏನೇನಾಗಿದೆ ಅದು ಇದು ಅನುಭವ ಆಗಿದೆ ಸರ್ ನಮಗೆ. ಇಲ್ಲಿ ಕೆಲವು ಇಲ್ಲಿ ನಾವು ಇಲ್ಲಿ ತೋಟ ಕೆಲ್ಸಕ್ಕೆ ಬರೋದು, ಇಲ್ಲಿ ಕೆರೆ ಅಂತ ಇದೆ ಸರ್. ಇಲ್ಲಿ ಬಂದಾಗ ಕೆಲವು ಅನುಭವಗಳು ನಮಗಾಗಿದೆ. ಇಲ್ಲಿ ಬಂದಾಗ ಸಡನ್ನಾಗಿ ಓಡಾಡೋದು ಮಾಡೋದು, ಅಂದರೆ ನಾವು ಬರೋ ಅಂಥ ಟೈಮ್ಗಳಲ್ಲಿ ಯಾರೂ ಓಡಾಡೋದಿಲ್ಲ. ಆದರೆ ಹಿಂಗೆ ಸಡನ್ನಾಗೆ ಓಡಾಡಿದಾಗ ನಮಗೆ ಒಂಥರ ಭಯ ಆಗ್ತಾ ಇದೆ. ಅಂದರೆ ಕಣ್ಣಿಗೆ ಹಿಂಗೆ ಹೋಗಿ ಹಿಂಗೆ ಬಂದಿದ್ದ ಮನುಷ್ಯಕ್ಕೆ ನಮಗೆ ಗಾಬರಿ ಆಗ್ತಾ ಇದೆ. ಅಂದರೆ ಈ ಲೊಕೇಶನ್ ನಾನು ನಿಮಗೆ ತೋರಿಸ್ತೀನಿ ಸರ್. ಇಲ್ಲಿ ಬಂದು ನಿಮಗೆ ಏನಾರ ಕಂಡ್ರೆ ನೋಡ್ಬನ್ನಿ. ನಿಮಗೆ ಇಲ್ಲಿ ಬಂದಿದ್ದೀರಲ್ಲ, ಅನುಭವ ಆಗಿದೆ ಅಂತ ಹೇಳಿದ್ರಿ. ಇಲ್ಲಿ ಏನಾದ್ರು ತೊಂದರೆ ಆಗಿದೆ ನಿಮಗೆ? ಇಲ್ಲಿ ತೊಂದರೆ ಆಗಿದೆ ಸರ್. ಇಲ್ಲಿ ಯಾರಿಗಾರು ತೊಂದರೆ ನಿಮಗೆ ತೊಂದರೆ ಅಂದರೆ ನನಗೆ ಆಗಿದೆ. ಅದು ಅಂದರೆ ಯಾವ ರೀತಿಯಲ್ಲಿ ಏನು ಇದ್ರಲ್ಲಿ ಮಾಡಿ? ಒಂದು ರೀತಿಯಲ್ಲಿ ಬಂದು ಹೊಳೋ ಶಬ್ದ. ನಿಮಗೆ ಏನೋ ಇದಾಗಲಿ ಅಂದ್ರೆ ಬರೋದು ಆ ಥರ ಏನೂ ಆಗಿಲ್ಲ? ಇಲ್ಲ, ಆಗಿದೆ. ಆ ಥರ ಆಗಿದೆ, ಆ ಥರ ಆಗಿದೆ ನಮಗೆ. ಅಂದರೆ ಒಂಥರ ಮಗು ಅಳೋ ಶಬ್ದ, ನಿಂತ್ಕೊಂಡು ಮಗು ಅಳೋದ? ಮಗು ಅಳೋ ಶಬ್ದ. ಆಮೇಲೆ ಒಂಥರ ಯಾರೋ ಗೆಜ್ಜೆ ಕಟ್ಕೊಂಡು ನಡ್ಕೊಂಡು ಹೋಗ್ತಾರ ಶಬ್ದ. ಇವೆಲ್ಲ ರೀತಿಯಾಗಿದ್ದಾವೆ ನಮಗೆ. ಅಂದರೆ ಆ ಟೈಮಲ್ಲಿ ಏನಾಯ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಸಡನ್ ನಾವು ಇಂಥ ಏನು ಈ 3 ದಿನದಿಂದ ಕಂಟಿನ್ಯೂನು ಅದೇ ಆಗ್ತಾ ಇದೆ. ಅಂದರೆ ನಾನು ಜಾಸ್ತಿ ಬರೋಲ್ಲ ಇಲ್ಲಿಗೆ, ಆದ್ರೂ ಬಂದ ಅನುಭವಗಳು ಹಿಂಗೆ ಆಗ್ತಾ ಇದ್ದಾವೆ. ಇಲ್ಲಿ ಯಾರೂ ಓಡಾಡೋದಿಲ್ಲ ಜಾಸ್ತಿ. ಅಂದರೆ ನಮ್ದು ಇದ್ದಾವೆ, ಗದ್ದೆ ಪದ್ಯ ಇದ್ದಾವೆ ಅನ್ನೋ ಉದ್ದೇಶಕ್ಕೆ ನಾವು ಓಡಾಡ್ತಾ ಇರ್ತೀವಿ. ಆದರೂ ಈ ರೀತಿ ಆಗ್ತವೆ. ಒಂದು ಸ್ವಲ್ಪ ಇಲ್ಲಿ ಹುಷಾರಾಗಿ ನೋಡ್ತಾ ಇರಿ ಸರ್. ಇದ್ದಾಗೆ ಸೌಂಡ್ ಬರ್ತಿದೆ. ಏನು ಗೊತ್ತಾ ಸರ್, ಬನ್ನಿ ಇಲ್ಲಿ ಮಾತಾಡ್ಕೊಂತ ಇಲ್ಲಿ ಮುಂದೆ ಹೋಗೋಣ. ಅದೇ ನಿಮಗೆ ಈ ಥರ ಎಲ್ಲ ತೊಂದರೆ ಕೊಟ್ಟಿದೆ? ನಿಮ್ಗೆ ತೊಂದರೆ ಕೊಟ್ಟಿದೆ ಸರ್ ಇಲ್ಲಿ. ಅಂದ್ರೆ ನಿಮ್ಗೆ ಬದಲು ಬೇರೆ ಯಾರಿಗಾರು ತೊಂದರೆ ಕೊಟ್ಟಿರೋ ನಿಮ್ಗೆ? ಇಲ್ಲಿ ಬೇರೆ ಯಾರ್ದು ಯಾರೋ ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ನನ್ನ ಫ್ರೆಂಡು ಒಂದು 5 ಜನ ಬಂದಿದ್ದೀವಿ. ಅದ್ರಲ್ಲಿ ಒಬ್ಬ ಎದ್ರಕಂದಿಲ್ ಮೂರ್ಛೆ ಬಿದ್ದಿದ್ದ. ಆ ಮರನು ನಾನು ತೋರಿಸ್ತೀನಿ, ಹಿಂಗೆ ಬನ್ನಿ ಸರ್. ನೀವು ನನ್ನ ವಿಡಿಯೋ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿದ್ದಲ್ವಾ? ಹೌದು, ನಿಮ್ಮ ವಿಡಿಯೋ ನೋಡೇ ಮತ್ತೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ ನಾನು, ನೀವು ಬೇಕು ಅಂತ. ಇದು ಕೆರೆ ಸರ್. ಇದು ಇಲ್ಲಿ ಹಿಂಗೆ ನಡ್ಕೊಂಡೇ ಬರೋದು ನಾವು. ಅಂದ್ರೆ ನಮ್ಮಲ್ಲಿ ಬೈಕ್ ಇಲ್ಲ. ಇಲ್ಲಿ ಯಾರ್ದಾರೆ ಗಾಡಿ ಬಿಟ್ಟು ಹೋದ್ರೆ ಹಿಂಗಿಂದ ಬರ್ತಾ ಇರ್ತೀವಿ. ಸರ್ ಮುಂದೆ ಬನ್ನಿ. ಏನು ತೊಂದರೆ ಕೊಡೋದು ಈ ರೀತಿ ಇಲ್ಲ ಅಲ್ಲ? ಈ ಸೌಂಡ್ ಭಾಳ ಇದೆ ಸರ್ ಇಲ್ಲಿ. ಸರ್ ಅಲ್ಲಿ ಮುಂದೆ ನೋಡಿ, ಅಲ್ಲಿ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಅಣ್ಣ ಓಡಬೇಡಿ, ಇರಿ ಅಣ್ಣ, ಇರಿ ನೀವು ಒಂದು ಟಾರ್ಚ್ ಕೊಡ್ತೀನಿ, ಇರಿ ಕುಡಿ. ಇಲ್ಲಿ ಫೋನ್ ಇಲ್ಲ. ಎಲ್ಲಣ್ಣ ಇರಿ ಅಣ್ಣ, ಬನ್ನಿ ಮುಂದೆ ಬನ್ನಿ ಸರ್. ಸರ್ ಇಲ್ಲಿ ಪ್ರವಾಸ ಭಾಳ ಇದೆ ಸರ್ ಇಲ್ಲಿ. ಇರಿ ಅಣ್ಣ, ಒಂದು ನಿಮಿಷ ನಿಧಾನಕ್ಕೆ ಹೋಗೋದಣ್ಣ, ಓಡಕ್ಕೆ ಹೋಗ್ಬೇಡಿ. ಯಾಕಂದರೆ ಜಾಗ ಇಲ್ಲಿ ಫುಲ್ ಕತ್ಲೆ ಇದೆ ಸರ್. ಇಲ್ಲಿ ತಗೊಂಡು ಓಯ್ ಇರಿ ಯಾರಿದ್ದೀರಾ? ಇರಿ ಬನ್ನಿ ಮುಂದಕ್ಕೆ ಬನ್ನಿ ಸರ್. ಈ ಸೌಂಡ್ ಭಾಳ. ಸರ್ ಅಲ್ಲಿ ಮುಂದೆ ನೋಡಿ, ಅಲ್ಲಿ ಯಾರು ಅಲ್ಲಲ್ಲಿ ವೈಟು ಇಲ್ಲ. ಸೊ ಗೈಸ್, ಇವರಿಗೆ ಕಣ್ಣಿಗೆ ತುಂಬಾ ಕಾಣಿಸ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಿರೋ, ಅದನ್ನೇ ಗೈಸ್ ಅದು
ಇವರು ಎದ್ರುಕೊಂಡು ಎಲ್ಲ ಏನೇ ಒಂದು ಪಕ್ಷ ಹೋದ್ರೂ ಅವ್ರು ಎದ್ರುಕೊಂಡು ಆ ಥರ ರಿಯಾಕ್ಟ್ ಮಾಡ್ತೀವಿ. ಈ ಕಡೆ ಬಂದ್ಬಿಟ್ಟು ಅವರು ಬಂದು ತುಂಬ ದಿನವೇ ಆಗಿತ್ತು ಅಲ್ವಾ ಬ್ರೋ? ನೀವು ಬಂದು ಈ ಕಡೆ ಹೇಳಿದ್ರಲ್ಲ, ಏನು ನೋಡ್ತಾ ಇದ್ದೀರಾ? ಏನಾದ್ರು ಕಾಣಿಸ್ಕೊ ಇಲ್ಲಿ ಹೋಗಿದ್ದು ಸೌಂಡ್ ಬರಲಿಲ್ಲ. ಸೌಂಡ್ ಬರ್ತಾ ಇದೆ, ಅದನ್ನೇ ಅಲ್ಲಿ ಒಳಗೆ ಇದಿದೆ, ನಾವು ಒಳಗೆ ಹೋದ್ರೆ ಬೀಳ್ತೀವಿ ಆ ಕಡೆ, ಬೇಡ. ಇಲ್ಲಿ ಭಯ ಕೊಡ್ತಾರ ಅದು. ಅಂದರೆ ಇಲ್ಲಿ ಅಲ್ಲೊಂದು ಮರ ಇದೆ ಸರ್, ನಾನು ತೋರಿಸ್ತೀನಿ ಅಲ್ಲಿ. ಇರಿ ನಾನು ಇದು ಹೇಳ್ಬಿಡ್ತೀನಿ ಸರ್ ಗೈಸ್. ನಾನು ಟಾರ್ಚ್ ತರೋದು ಮತ್ತೆ ಸಾರಿ ಗೈಸ್, ಸೀರಿಯಸ್ ಆಗಿ ಮೊದಲೇ ನಮ್ಮದು ಇದು ಲೈಟ್ ಇಳ್ದಲೇ ತುಂಬಾ ಪ್ರಾಬ್ಲಮ್ ಆಯ್ತಲ್ಲ. ಸೊ ಈ ಸಲ ಟಾರ್ಚ್ ತರೋದೇ ಮರ್ತುಬಿಟ್ಟೆ. ಟಾರ್ಚ್ ತರೋದು ಮರ್ತಿದ್ದೀನಿ, ಬಟ್ ನೈಟ್ ವಿಷನ್ ಕ್ಯಾಮ್ರಾ ಮರ್ತಿಲ್ಲ ಗೈಸ್. ನಾನು ಸೀರಿಯಸ್ ಆಗಿ ಕ್ಯಾಮ್ರಾ ತೆಗೆದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮೇಯ್ನ್ ಬೇಕಾಗಿರೋದೇ ಟಾರ್ಚು. ಸೊ ಇದು ಈ ಟಾರ್ಚ್ ಇದು ಲೈಟ್ ಇದೆ, ಬಟ್ ಲಾಂಗ್ ಶೂಟಲ್ಲಿ ಏನಾದ್ರು ನಮಗೆ ಕ್ಯಾಪ್ಚರ್ ಇವ್ರು ಹೇಳೋ ಥರ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ನೈಟ್ ವಿಷನ್ ಕ್ಯಾಮ್ರಾ ಇದೆ ಬೇಕಿರೆ. ಸೊ ಇನ್ನು ನಿಮಗೆ ಬನ್ನಿ ಗೈಸ್, ವಿಡಿಯೋ ಒಳಗೆ ಹೋಗೋಣ. ಸ್ಟಾರ್ಟಿಂಗಲ್ಲೇ ಈ ಥರ ಇದೆ, ಇನ್ನೂ ಒಳಗೆ ಹೋಗ್ತಾ ಹೇಗಿದೆಯೋ ನನಗಂತೂ ಸೀರಿಯಸ್ ಆಗೋತಿಲ್ಲ, ಒಳಗಿದೆ ಅಂತ ಹೇಳಿದರೆ. ಸೌಂಡ್ ಇತ್ಲಾಗಿಂದ ಬರ್ತಾ ಇದೆ. ಇದು ಏನಿದು ಅಲ್ಲಿ ಕಚ್ಚೋ ಥರ ಸೌಂಡ್ ಕೇಳಿಸ್ತಿದೆ ಇಲ್ಲಿ. ಸೊ ಗೈಸ್, ನಾನು ವಿಡಿಯೋ ಒಳಗೆ ಹೋದ್ಮೇಲೆ ಮಾತಾಡ್ತೀನಿ, ಬನ್ನಿ ಗೈಸ್. ಸಾಮಾನ್ಯಕ್ಕೆ ಇಲ್ಲಿ ಬರೋದಿಲ್ಲ, ನಾವೆಲ್ಲ ಬರ್ತಾ ಇರ್ತೀವಲ್ಲ ಗೈಸ್. ವಿಡಿಯೋ ನೋಡಿ ಬ್ಲರ್ ಆಗ್ತಿದೆ ಗೈಸ್, ವಿಡಿಯೋ ನೋಡಿ ಬ್ಲರ್ ಆಗ್ತಿದೆ ಅಣ್ಣ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಕಾಣಿಸ್ತಿದೆ ಬ್ಲರ್ ಆಗ್ತಿರೋದು. ಇಲ್ಲ ಏನು ಲೈಟ್ ಇಲ್ಲದೆ ಇರೋದಕ್ಕೆ ಹಂಗೆ ಆಗ್ತಿದೆಯಾ ಏನು ಗೊತ್ತಾಗ್ತಿಲ್ಲ. ಸೊ ಗೈಸ್ ಇರಿ ಒಂದು ನಿಮಿಷ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬ್ಲರ್ ಅಂತೂ ಆಯಿತು. ಸೊ ಗೈಸ್ ಈ ಕಡೆ ಕೆರೆ ಇದೆ, ಈ ಕಡೆ ಅಲ್ವಾ ಸರ್? ಇದು ಕೆರೆ ಇದು ಸರ್. ಮುಂದೆ ಅಲ್ಲಿ ಸೌಂಡ್ ಏನೋ ಬರ್ತಾ ಇದೆ ನೋಡಿ, ಅಲ್ಲಿ ಇಲ್ಲ ತೊಂದರೆ ಆಗೋದು. ಮುಂದೆ ನೋಡಿ, ಮುಂದೆ ನಾವು ಅಣ್ಣ ನಿಮಗೆ ನೈಟ್ ವಿಷನ್ ಕ್ಯಾಮ್ರಾ ಅದು ಗೊತ್ತಿಲ್ಲ. ಅದೊಂದು ನೈಟ್ ವಿಷನ್ ಕ್ಯಾಮ್ರಾ ತಂದಿದ್ದೀನಿ ನಾನು, ಟಾರ್ಚ್ ತಂದಿಲ್ಲ. ನೀವೇನು ಗಾಬರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಭಯ ಅನ್ನೋದು ಭಾಳ ಆಗ್ತಾ ಇದೆ ನಮಗೆ, ಅದು ಗೊತ್ತಾಗ್ತಿದೆ. ಬಟ್ ನಾವಿಬ್ಬರೇ ಬಂದಿರೋದ್ರಿಂದ ತುಂಬಾ ನಮ್ಮ ಸೇಫ್ಟಿ. ಇವಾಗ ಎಷ್ಟು ಎದುರ್ಕೋತೀವೋ ಅಷ್ಟು ನಮಗೆ ಇದಾಗುತ್ತೆ, ನಮಗೆ ತೊಂದರೆ ಕೊಡುತ್ತೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು. ಸೊ ನೀವು ಅಂದರೆ ನೀವು ಕಣ್ಣಾರ ನೋಡಿದ್ದೀರ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ, ತೊಂದರೆ ಆಗಿದೆ ಅಂದರೆ ಟಾರ್ಚ್ ಹೇಳಿ ಸ್ವಲ್ಪ ಟಾರ್ಚಲ್ಲಿ ಬಿಡಿ ಸರ್. ಮುಂದೆ ಅಲ್ಲಿ ಹೇಳಿ, ಅಲ್ಲಿ ಮುಂದೆ ಬನ್ನಿ. ಹೊಗೆ ಥರ ಇದಾಯ್ತಿದೆ ಸರ್. ಅಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ನೋಡಿ, ಅಲ್ಲಿ ಓಡ್ರಿ. ಯಾರು ಇರೋದಲ್ಲಿ? ಅಣ್ಣ ಇಲ್ಲ, ಮಾಯ ಆಯ್ತಾ ಸರ್? ಹಿಂಗೆ ಇಲ್ಲೇ ಅಲ್ಲ? ಇದು ಯಾರು ಹೋಗಿದ್ದಿಲ್ಲಿ? ಹಲೋ, ಯಾರೀ ಹೋಗಿದ್ದಿಲ್ಲಿ? ಸರ್ ಭಯ ಸರ್ ನಮಗಿಲ್ಲಿ. ಇಲ್ಲ ಎದುರ್ಕೊಳಕ್ಕೆ ಹೋಗ್ಬಿಡಿ. ಇದು ಒಳಗಂತೂ ಹೋಗೋಕ್ಕಾಗಲ್ಲ ಗೈಸ್, ಇಲ್ಲಿ ಫುಲ್ಲು ಕಾಡು ಥರ ಇದೆ ಈ ಕಡೆ ಫುಲ್ಲೂ. ಒಳಗೆ ಹೋಗೋಕ್ಕಾಗಲ್ಲ. ಇವಾಗ ಏನು ಮಾಡಬೇಕಂತ ನನಗೂ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ. ಯಾಕಂದರೆ ಇದು ನನಗೆ ಇದು ಕತೆ ಗೊತ್ತಿಲ್ಲ ಗೈಸ್, ಮಾತಾಡಬೇಕು ಅಂತ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈಗ ನಿಮಗೆ ಫೋನ್ ಮಾಡಿ ಅದಕ್ಕೆ ನಾವು ಹೇಳಿ ಸರ್, ನಿಮಗೆ ಇಂಥವು ತೊಂದರೆ ನಡೀತಾ ಇದ್ದಾವೆ, ಒಂದು ಸ್ವಲ್ಪ ಬಂದು ನೋಡ್ರಿ ಏನು ಎಂಥದ್ದು ಅಂತ ನಾವು ನಿಮಗೆ ಹೇಳಿದ್ದೀವಲ್ಲ. ಹಂಗಾಗಿ ನೀವು ಬಂದಿರಾ. ಇದು ಅಭಿಮಾನಿ ನಮಗೆ ಯಾವಾಗೂ ಇರ್ತಿತ್ತೆ. ಈ ಟೈಮಲ್ಲಿ ಬಂದಾಗ ಒಂದು ಸ್ವಲ್ಪ ಸಮಸ್ಯೆ ಬಗೆಹರಿಸ್ಕೊಂಡೆ, ಈ ಥರ ಪ್ರತಿದಿನ ನಡೀತವೆ ಅಂದಾಗ ಅದು ಬಗೆಹರಿಸ್ಕೊಂಡು ಹೋದ್ರೆ ಸರಿ. ಯಾರು ಎಂಥದ್ದು ಅಥವಾ ಏನೋ ಇಲ್ಲ, ನೀವು ಹೇಳೋದು ಕರೆಕ್ಟ್ ಇದೆ, ನೀವು ಹೇಳೋದು ನಿಜಾನೇ. ನನಗೂ ಇದು ಖುಷಿ ಆಯಿತು, ನೀವು ಕಾಂಟ್ಯಾಕ್ಟ್ ಮಾಡಿದ್ದು ನನಗೆ ಖುಷಿ ಆಯಿತು. ಬಟ್ ಇಂಥ ಲೊಕೇಶನಲ್ಲಿ ಇದು ಫಸ್ಟ್ ಟೈಮ್. ಯಾಕಂದರೆ ನಾವು ಅಂದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದಾಗೆಲ್ಲ ಬಿಲ್ಡಿಂಗ್ ಆ ಥರ ಇದು ಮಾಡ್ತಾರೆ. ನೀವು ಈ ಥರ ಕೆರೆ ರೂಪದಲ್ಲಿ ಕೆರೆ ಸೈಡಲ್ಲಿರೋದೆಲ್ಲ ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಸೊ ಅದನ್ನೇ ನೀವು ಕಾಂಟ್ಯಾಕ್ಟ್ ನನಗೆ ಶಾಕ್ ಆಯ್ತು, ಏನು ಈ ಥರ ಇರುತ್ತಾ ಅಂತೆಲ್ಲ ಶಾಕ್ ಮಾಡಿದೆ. ಈ ಕೆಲವು ನೀವು ಬಂದಾಗೆ ಸೌಂಡ್ಗಳು ಎಷ್ಟು ಕೇಳಿದ್ರಿ? ಸೌಂಡ್ ಕೇಳಿಸ್ತು, ಅದು ನಾನು ನಾರ್ಮಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೌಂಡ್. ನಿಮಗಿದು ಹೊಸದಿರ್ಬೋದು, ಅಂದರೆ ನಿಮ್ಗೆ ಆಗಿದೆ, ಇಲ್ಲಿ ಬಂದಿದ್ದೀರಲ್ಲ, ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ಸಡನ್ನಾಗಿ ಇಲ್ಲಿ ಅಲ್ಲಿ ಬಿಡಿ ಸರ್, ಅಲ್ಲಿ ಮುಂದೆ ಅಲ್ಲಿ ಇಲ್ಲ ಬಿಡಿ, ಅದು ಕತ್ಲೆ ಇರೋದ್ಕೊಂಡು ಕಾಣಿಸ್ತಿದೆ ನಿಮಗೆ. ಅಲ್ಲ ಅದೇ ನಾವು ಅದೇ ನೈಟ್ ವಿಷನ್ ಕ್ಯಾಮ್ರಾ ತಂದಿದ್ದೀವಿ ಗೈಸ್. ಅದು ಅವ್ರಿಗೂ ಅದು ನೈಟ್ ವಿಷನ್ ಕ್ಯಾಮ್ರಾ ಅದು ಏನಂತ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಬಟ್ ಅದನ್ನ ಸೊ ಅದೇ ಅಣ್ಣ, ಅದು ಏನಂದರೆ ಕತ್ಲಲ್ಲಿದ್ದರೆ ನಾವು ಲೈಟೇ ಬೇಡ, ಲೈಟ್ ಇಲ್ದೇನೆ ವಿಡಿಯೋ ಮಾಡ್ಬೋದು.
ಓಕೆನಾ. ಸೊ ಗೈಸ್, ನಾನು ಈ ವಿಡಿಯೋ ಫುಲ್ಲು ನಾನು ನೈಟ್ ವಿಷನಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದೆಷ್ಟು ಸರಿ ಹೋಗುತ್ತೋ ನನಗೂ ಗೊತ್ತಿಲ್ಲ, ಯಾಕಂದರೆ ಟಾರ್ಚ್ ತರದಲ್ಲೇ ತುಂಬ ದೊಡ್ಡ ತೊಂದರೆ ಮಾಡ್ಕೊಂಡಿಲ್ಲ. ಈ ಜಾಗಕ್ಕೆ ಬರಬೇಕು ಅಂತ ಟಾರ್ಚ್ನ ತರದಲ್ಲೇ ಇದು ಮಾಡಿದ್ದಾರೋ ಏನೋ ಅದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಸೀರಿಯಸ್ ಆಗಿ ಇಲ್ಲಿ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಇದೆ. ಅದೇನು ಪಕ್ಷಿಗಳ್ದು ಏನು ಸೀರಿಯಸ್ ಆಗಿ ನನಗೂ ಅರ್ಥ ಆಗ್ತಿಲ್ಲ. ಸೊ ಗೈಸ್, ಈ ಕಡೆ ಕೆರೆ ತೋರಿಸಿಲ್ಲಲ್ಲ ನಿಮಗೆ, ಈ ಕಡೆ ಫುಲ್ಲು ಕೆರೆನೇ ಇರೋದು. ಆ ಕಡೆ ಫುಲ್ಲು ಬ್ಲ್ಯಾಕ್ ಇರೋದೆಲ್ಲ ಫುಲ್ ಕೆರೆನೇ ಇರೋದು ಆ ಕಡೆ. ಸೊ ಸೀರಿಯಸ್ಲಿ ಸಾರಿ ಗೈಸ್, ನಾನು ಟಾರ್ಚ್ ತರೋದೇ ಮರ್ತುಬಿಟ್ಟೆ. ಸೊ ಇಲ್ಲ ಅಂದಿದ್ರೆ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿರೋದಿಲ್ಲಿ. ಬೇಕಿದ್ರೆ ಇನ್ನೊಂದು ನೆಕ್ಸ್ಟ್ ಸಲ ಬಂದ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡೋದು. ನನಗೆ ಇವ್ರು ಸಡನ್ನಾಗಿ ಹೇಳಿದ ತಕ್ಷಣ ನನಗೆ ಶಾಕ್ ಆಗ್ಬಿಟ್ಟು ನಾನು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಅಷ್ಟೇ. ಯಾಕಣ್ಣ ಅಲ್ಲೇ ನೋಡ್ತಾ ಇದ್ದೀರಾ? ತಗೊಂಡು ಇಲ್ಲಿ ಯಾರು ಮತ್ತೆ ಹೋದಂಗಾಯ್ತು ನನಗೆ. ಇಲ್ಲಿಂದ ಹೋಗಿದ್ದು ವ್ಯಕ್ತಿ ಅಲ್ಲಿ ಕಾಣ್ತಾ ಇದ್ರು. ಗಿಡ ಕಳ್ಳಾಡ್ತಿದ್ದು ಇಲ್ಲಿ ಶೇಕ್ ಆಗ್ತಾ ಇದೆ ನೋಡ್ರಿ ಗಿಡ ಅಲ್ಲಿ. ಭಾಳ ಗಾಬರಿ ಆಗ್ತಾ ಇದೆ ನನಗೆ. ನೀವು ಮಾತಾಡಿದ್ರಲ್ಲೇ ಗೊತ್ತಾಗ್ತಿದೆ. ಇದು ಮಾಡ್ಕೊಂಡು ನಿಮಗೂ ಜೊತೆಗೆ ಒಬ್ಬನೇ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಅಲ್ಲ ಅದನ್ನ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಸೇಫ್ಟಿಗೆ ನನ್ನ ಹತ್ರ ಇದೆ. ಅದು ನಿಮಗೂ ಏನು ತೊಂದರೆ ಕೊಡೋಲ್ಲ, ನನಗೂ ತೊಂದರೆ ಕೊಡೋಲ್ಲ. ಆ ಧೈರ್ಯದ ಮೇಲೆ ನಾನು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡೋದು. ನಾನು ಸೇಫ್ಟಿ ಇಲ್ಲದೇ ಮಾಡೋಕ್ಕೆ ಹೋಗಲ್ಲ. ಅದನ್ನೇ ನಾನು ಹೇಳೋ ರೀತಿಯಲ್ಲಿ ನಾವು ತುಂಬ ಇದನ್ನು ಅದಕ್ಕೆ ಇದು ದೆವ್ವಗಳಿಗೆ ಇದು ಮಾಡೋಕ್ಕೆ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಅದು ನಮಗೆ ಕಾಣಿಸ್ಕೊಂಡ್ರೆ ಅದಕ್ಕೆ ಇರಿಟೇಟ್ ಮಾಡೋದು ಅದೆಲ್ಲ ಮಾಡಿದ್ರೆ ನಮಗೆ ತೊಂದರೆ ಕೊಡುತ್ತೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸು ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಅಣ್ಣ ಇರಿ ಓಡಬೇಡಿ, ಇರಿ ಅಣ್ಣ. ಟಾರ್ಚ್ ಇಲ್ಲ ಅಣ್ಣ, ಒಂದು ನಿಮಿಷ. ನನ್ನ ಕ್ಯಾಮ್ರಾನ ಗಾಯ್ಸ್ ಇವರಿಗೆ ಕಣ್ಣಿಗೆಲ್ಲ ಇಲ್ಲೇ ಗಿಡ ಅಲ್ಲಾಡ್ತಾ ಇದೆ ನೋಡಿ ಅಲ್ಲಿ. ಸೊ ಗಾಯ್ಸ್, ಟಾರ್ಚ್ ಇಲ್ಲ ನಂಗೆ ಕಾಣಿಸ್ತಿಲ್ಲ. ನಿಮಗೆ ಮಾತ್ರ ಕಾಣಿಸ್ತಿದೆ, ಏನಂತ ಗೊತ್ತಾಗ್ತಿಲ್ಲ. ಸೊ ಗೈಸ್, ಸೀರಿಯಸ್ ಆಗಿ ಕ್ಯಾಮ್ರಾದಲ್ಲಂತೂ ಕಾಣಿಸ್ತಾನೆ ಇಲ್ಲ ನನಗೆ. ನಾನು ಇರೋ ವಿಷಯ ಹೇಳ್ಬಿಡ್ತೀನಿ. ಸೊ ಅವ್ರಿಗೆ ಕಾಣಿಸ್ತಾನೆ ಇದೆ ಅವಾಗಲಿಂದ. ನಾನು ಆ ಕಡೆ ಈ ಕಡೆ ಸರೌಂಡಿಂಗ್ ಓಡಾಡ್ತಿದೆ ಅಂತಲೇ ಹೇಳ್ತಿದ್ದಾರೆ. ಸೊ ಗೈಸ್, ನಾನು ಏನು ಮಾಡ್ತೀನಿ ಅಂದರೆ ನಾನು ನೈಟ್ ವಿಷನ್ ಕ್ಯಾಮ್ರಾನ ಫಿಟ್ ಮಾಡ್ತೀನಿ. ಇವಾಗ ನೈಟ್ ವಿಷನ್ ಕ್ಯಾಮ್ರಾ ತಂದಿದ್ದೀನಿ. ಸೊ ಅದನ್ನು ಮಾತ್ರ ಮರ್ತಿಲ್ಲ ನಾನು, ಅದು ಹುಷಾರಾಗಿ ತಂದಿದ್ದೀನಿ ನಾನು. ಇವಾಗ ಕ್ಯಾಮ್ರಾನ ಫಿಟ್ ಮಾಡ್ಕೋತೀನಿ. ಒಂದು 5 ನಿಮಿಷ ಎದುರ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲ ಗಾಬರಿ ಆಗ್ತಾಯಿದೆ ಸರ್. ಇಲ್ಲ ಹುಯ್ ಯಾರು ಇದ್ದೀರಾ ಅಲ್ಲಿ? ಒಂದು ನಿಮಿಷ, ನಿಮ್ಗೇನು ತೊಂದರೆ ಕೊಡೋಕೆ ಬಂದಿಲ್ಲ. ಹಲೋ, ನಿಮ್ಗೆ ತೊಂದರೆ ಕೊಡೋಕೆ ಬಂದಿಲ್ಲ. ಒಂದು ನಿಮಿಷ ನಿಮ್ಮ ಜೊತೆನೇ ಮಾತಾಡೋಕ್ಕಂತಲೇ ಬಂದಿರೋದು. ಒಂದು ನಿಮಿಷ ನಾನು ಮಾತಾಡ್ತೀನಿ. ತೊಂದರೆ ನಮಗೇನು ಅಟ್ಯಾಕ್ ಆಗಲಿ, ಏನು ನಮಗೆ ತೊಂದರೆ ಕೊಡೋಕೆ ಹೋಗ್ಬಿಡ್ದು. ನನಗೆ ಬೇಕಾದ್ರೆ ಕೊಡಿ. ನಾನು ಬಂದಿರೋ ಜೊತೆಗೆ ಅವ್ರಿಗೆ ನನ್ನ ನಂಬ್ಕೊಂಡು ಕರ್ಕೊಂಬಂದಿದ್ದಾರೆ ಈ ಕಡೆ. ಅವ್ರಿಗೇನು ತೊಂದರೆ ಕೊಡೋಕೆ ಹೋಗ್ಬಿಡಿ. ಯಾಕಂದ್ರೆ ಅವ್ರು ಇಲ್ಲೇ ಕೆಲಸ ಮಾಡಿ, ನೀವೇ ನೋಡಿರ್ತೀರ. ಇಲ್ಲಿ ಕೆಲಸ ಮಾಡಿರೋರು ಆ ಥರ ಎಲ್ಲ ಇವರು. ಅಣ್ಣ ಎದುರ್ಕೊಳ್ಳೋಕೆ ಹೋಗ್ಬಿಡಿ ನೀವು, ಧೈರ್ಯವಾಗಿದೆ ಅಷ್ಟೇ ನಾನು ಹೇಳೋದು. ತುಂಬ ಭಯ ಆಗ್ತಾ ಇದೆ. ನಾನು ಕ್ಯಾಮ್ರಾನ ಫಿಟ್ ಮಾಡಿ 1-2 ನಿಮಿಷ ಅಣ್ಣ, ಕ್ಯಾಮ್ರಾನ ಫಿಟ್ ಮಾಡ್ಕೊಬಿಡ್ತೀನಿ. ಸೊ ಗೈಸ್, ಫುಲ್ಲು ಈ ವಿಡಿಯೋದಲ್ಲಿ ಫುಲ್ ಕ್ಯಾಮ್ರಾನೇ ಇರ್ಬೋದು. ಮೋಸ್ಟ್ಲಿ ನೈಟ್ ವಿಷನ್ ಕ್ಯಾಮ್ರಾದಲ್ಲೇ ಓಡಿಸ್ತಾ ಇರ್ತೀನಿ. ನಾನು ಇದನ್ನು ತಪ್ಪು ಮಾಡಿದ್ದೆ, ಬೇಜಾರಾಗ್ತಿದ್ದೆ ನನಗಂತೂ ಸೀರಿಯಸ್ ಆಗಿ. ಸೌಂಡ್ ಇವಾಗ ಕೇಳಿದ್ರಲ್ಲ, ಅದು ಹಂಗೆ ಅದಕ್ಕೆ ನಾರ್ಮಲಾಗಿ ಕೇಳಿಸುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ಎಷ್ಟು ಇದು ಮಾಡ್ತೀವೋ ಅದು ನಮಗೆ ಅಟ್ಯಾಕ್ ಮಾಡೋ ರೀತಿಯಲ್ಲೇ. ನೀವು ಎದುರ್ಕೊಳಕ್ಕೆ ಹೋಗ್ಬಿಡಿ, ನೀವು ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಹೇಳಿ ಅಷ್ಟೇ. ಭಯ ಸ್ಟಾರ್ಟ್ ಆಗ್ತಿದೆ ಸರ್ ಈಗ. 1 ನಿಮಿಷ ಆಯ್ತು ಇರಿ. ಭಯಂಕರ ಭಯ ಪಡಿಸ್ತಾ ಇದ್ದಾವೆ ಈಗ. ಅಲೋ, 1 ನಿಮಿಷ, ಯಾಕೆ ಎದುರಿಸಿದ್ದೀರಾ? ಇರಿ ಸೊ ಗೈಸ್, ಈ ಕ್ಯಾಮ್ರಾ ಯಾಕಂದರೆ ಸೌಂಡ್ಗಳು ಮಾಡ್ತಿದ್ದೆ. ಕ್ಯಾಮ್ರಾ ನನಗೆ ಬ್ಯಾಟ್ರಿ ಸಿಗ್ತಿಲ್ಲ, ನನಗೆ ಪವರ್ ಬ್ಯಾಂಕು. ಅದು ಮರ್ತನ ಏನು ಗುರು ತಂದಿದ್ದೀನಿ ಗೈಸ್. ಇರಿ ಗೈಸ್, ನಿಮಗೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ಡೈರೆಕ್ಟ್ ನಿಮಗೆ ನೈಟ್ ವಿಷನ್ ಕ್ಯಾಮ್ರಾ ಅಣ್ಣ ಎದುರ್ಕೊಬಿಡಿ. ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಇದು ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ಇದು ಮಾಡೋದು. ಸೊ ಗೈಸ್, ಇಲ್ಲಿ ಸಿಗ್ನಲ್ಲೂ ಇಲ್ಲ. ಎಷ್ಟು ಬರುತ್ತೆ ಸೀರಿಯಸ್ ನನಗೂ ಗೊತ್ತಿಲ್ಲ. ಇದು ನೈಟ್ ವಿಷನ್ ಕ್ಯಾಮ್ರಲ್ಲಿ ಮಾಡಿದ್ರೆ, ಕ್ಯಾಮ್ರಾ ಫಿಟ್ ಮಾಡಿದ್ರೆ ಇಂಟರ್ನೆಟ್ ಬೇಕೇ ಬೇಕು. ಇಲ್ಲಿ ಹಳ್ಳಿ ಕಡೆ ಅಂತೂ ಸಿಗ್ನಲ್ ಸಿಗೋದೇ ಇಲ್ಲ ಒಂಚೂರು.
ಒಂದು ಪಾಯಿಂಟ್ 2 ಪಾಯಿಂಟ್ ಇರುತ್ತೆ. ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀನೋ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಇಲ್ಲಿ ಬಂದಿರೋದು ನನಗೆ ಟಾರ್ಚ್ ತಂದಿದ್ದರೆ ನನಗೆ ಫುಲ್ಲು ಬೇಜಾರಾಗ್ತಿದೆ. ಅದು ತಂದಿದ್ದರೆ ಲಾಂಗ್ ಇದರೆಲ್ಲ ತೆಗಿಬೋದಿತ್ತು. ನೋಡೋದ ನನ್ನ ಕೈಲಿ ಆದಷ್ಟು ತೆಗಿತೀನಿ ಗೈಸ್. ಫುಲ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಈ ಕ್ಯಾಮ್ರಾನ ಆನಲ್ಲಿರುತ್ತೆ, ಇದು ಕ್ಯಾಮ್ರಾ ಆನಲ್ಲಿರುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಗೈಸ್. ನಾವು ಸ್ಟಾರ್ಟ್ ಮಾಡಿದ್ದೀನಿ ರೀ. ನನ್ನ ಕ್ಯಾಮ್ರಾನ ಆನ್ ಮಾಡ್ಕೋತೀನಿ. ಸೊ ಗೈಸ್ ಇದು ಲೈಟ್ ಆಫ್ ಮಾಡ್ಕೋತೀನಿ. ಇದು ಯಾಕಂದರೆ ಇದರಲ್ಲಿ ವಾಯ್ಸ್ ಕ್ಯಾಪ್ಚರ್ ಆಗಿಲ್ಲ ಅಂದರೆ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಅದಕ್ಕೆ ಯೂಸ್ ಆಗ್ಬೋದು. ಈ ಕಡೆ ಅಣ್ಣ ನೀವು ಸೌಂಡ್ ಬರ್ತೈತೆ. ಯಾರು ಇಲ್ಲಿ ಕ್ಯಾಮ್ರಾ ಹಾಕಿ, ಇಲ್ಲಿ ಒಳಗೆ. ಸರ್ ಇಲ್ಲ ಸರ್, ಇಲ್ಲಿ ಕಡೆ ಬನ್ನಿ. ಅಲ್ಲಿಗೆ ನೀವು ಅಲ್ಲೇ ಪೊಸಿಷನ್ ಇಟ್ಟಿರಿ ಅಲ್ವಾ? ನೀವೇನಾ ಅದು ಸೌಂಡ್ ಮಾಡ್ತಿರೋದು? ಏನಕ್ಕೆ ಅಳ್ತಿದ್ದೀರಾ ನೀವು? ಅಳೋದು ನೋಡ್ರೆ ನನಗೆ ಬೇಜಾರಾಗ್ತಿದೆ. ನಿಮ್ಗೇನೋ ತೊಂದರೆ ಆಗ್ತಿದ್ಯಾ? ನಿಮ್ಗೇನೋ ತೊಂದರೆ ಆಗ್ತಿದ್ಯಾ? ಏನಾರು ಆಗ್ತಿದೆ ಅಂದರೆ ಸೊ ನನ್ನ ಹತ್ರನೇ ಹೇಳ್ಕೊಳ್ಳಿ. ನಾನು ನನ್ನ ಕೈಯಲ್ಲಿ ಆದಷ್ಟು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಇಲ್ಲೇ ಇದ್ದೀರಿ ಅಂತ ಗೊತ್ತಾಯಿತು. ನನಗೇನೋ ಕಣ್ಣಿಗೆ ಕಾಣಿಸ್ಕೋತೀರಾ ಏನಂತ ಹೇಳಿ. ಇವಾಗ ಕಣ್ಣಿಗೆ ಕಾಣಿಸ್ಕೋತೀರಾ ಅಂದರೆ ನಿಮಗೆ ಯಾವ್ದಾರ ರೂಪದಲ್ಲಿ ನೀವು ಹಳದೇ ಆಗಿಲ್ಲ ಏನೋ ಇದು ಮಾಡ್ಬೋದಾ ನೀವು? ಅಂದರೆ ನೀವು ಮಾತಾಡ್ಬೋದಾ ನನ್ನ ಜೊತೆಗೆ? ಸೈಲೆಂಟ್ ಇದ್ದಾರೆ, ಏನಂತ ಗೊತ್ತಾಯ್ತಿಲ್ಲ. ಸೊ ಗೈಸ್ ಇಬ್ಬರು ಇಲ್ಲಿ ಒಳಗಡೆನೇ ತೋರಿಸಿಲ್ಲ, ಒಳಗಡೆನೆ. ಸೊ ಗೈಸ್ ಇಲ್ಲಿ ಒಳಗೇನೆ ಸೌಂಡ್ ಬರ್ತಾ ಇರೋದು. ಮರ ಅಲ್ಲಾಡ್ತಿದಲ್ಲ ಸರ್, ಇಲ್ಲಿ ಮರ ಅಲ್ಲಾಡ್ತಿದೆ. ಏನಂತ ಗೊತ್ತಾಗ್ತಿಲ್ವಲ್ಲ ಸೀರಿಯಸ್ ಆಗಿ ಗೈಸ್. ಸೊ ಏನಂತಾನೆ ಅರ್ಥನೇ ಆಗ್ತಿಲ್ಲ ಸೀರಿಯಸ್ ಆಗಿ ನಿಜವಾಗ್ಲೂ. ಏನು ಮಾಡೋಣ, ಏನು ಕೇಳೋದು? ನಿಮ್ಗೆ ಏನಾದ್ರು ಸಹಾಯ ಬೇಕಾ ನನ್ನಿಂದ? ಇಲ್ಲ ಇಲ್ಲಿ ಯಾರೋ ತೊಂದರೆ ಮಾಡ್ತಿದ್ದಾರಾ ನಿಮಗೆ? ನೀವು ಕೇಳಿ, ಅಂದರೆ ನಿಮಗೆ ತೊಂದರೆ ಕೊಡ್ತಿದೆಯಲ್ಲ, ನೀವು ಪ್ರಶ್ನೆ ಕೇಳಿ ನೋಡಿ. ನಿಮಗೆ ನಮ್ಮಿಂದ ಏನಾರೇ ತೊಂದರೆ ಆಗ್ತಿದೆಯೇನಪ್ಪ ನಿಮಗೆ? ನಾವೇನಾರೇ ತಪ್ಪು ಮಾಡಿದ್ರೆ ಹೇಳ್ರಿ. ಈ ಥರ ಭಯ ಎಲ್ಲ ಕೊಡೋದಲ್ಲ ನಮಗೆ. ಇನ್ನು ಗದ್ದಿಗೆಲ್ಲ ಓಡಾಡ್ತಾ ಇರ್ತೀವಿ. ನಾವೇನಾರೇ ತೊಂದರೆ ಮಾಡಿದ್ರೆ ಹೇಳ್ಬೇಕು. ನೀವು ಯಾರು ಅಂತನೂ ಗೊತ್ತಿಲ್ಲ ನಮಗೆ. ಯಾಕೆ ಹಿಂಗೆ ಕಾಟ ಕೊಡ್ತಾ ಇದ್ದೀರಾ? ಇವಾಗ ಮಾತ್ರ ನೀವು ಕೇಳಿದ್ದಕ್ಕೆ ಸೈಲೆಂಟ್ ಆಯಿತು ನೋಡಿ. ಸೊ ಗೈಸ್ ನಿಜವಾಗ್ಲೂ ಆವಾಗಲಿಂದನೂ ಹೇಳ್ತಾ ಇದ್ದೀನಿ, ಏನು ಅಂತ ಹೋಗ್ಬೇಡಿ. ನಮಗೆ ಎದುರ್ಸೋಕ್ಕಲ್ಲ ಇದೆಲ್ಲ ಮಾಡೋಕೆ ಹೋಗ್ಬಿಡಿ. ನಮ್ಗೆ ಅಟ್ಯಾಕಲ್ಲ ಏನು ಮಾಡೋಕೆ ಹೋಗ್ಬಿಡ, ಎದುರ್ಕೊಳಕ್ಕೆ ಹೋಗ್ಬಿಡಿ ನೀವು. ಇಲ್ಲ, ಭಯ ಆಗ್ತಾ ಇದೆ ಸರ್ ನಮಗೆ. ಇಂಥವೆಲ್ಲ ಕೇಳ್ಬಿಟ್ರೆ ಈಗ ಇಂಥವು ಕೇಳ್ತಾನೆ ತಡೆಯೋಕ್ಕಾಗ್ತಾಯಿಲ್ಲ ನಮಗೆ. ಎದುರ್ಕೊಳಕ್ಕೆ ಹೋಗ್ಬಿಡಿರಿ. ಅದೇ ನಿಮಗೆ ಏನಾದ್ರು ಬೇಕಂತ ನೀವೇ ಕೇಳಿ ನೋಡಿ. ನಾನು ಕೇಳೋದಕ್ಕೆ ಆನ್ಸರ್ ಮಾಡ್ತಿಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೀವು ಕೇಳೋದಕ್ಕೆ ಅಷ್ಟೇ ಅಳ್ತಿದೆ. ನಿಮ್ಮಿಂದ ನಮ್ಮಿಂದ ಏನಾರೇ ತೊಂದರೆ ಆಗಿದೆಯೇನಪ್ಪ? ನಾವೇನಾರೇ ತಪ್ಪು ಮಾಡಿದ್ದೀವ? ನೀನು ಯಾರು ಏನು ಅಂತ ಗೊತ್ತಿಲ್ಲ, ನಿಮಗೆ ಯಾಕಂಗೆ ಕಾಟ ಕೊಡ್ತಾ ಇದೀಯಾ? ಸೊ ಗೈಸ್ ಅದು ಡಬಲ್ ವಾಯ್ಸ್ ಬರ್ತಿರೋದು. ಇದರಲ್ಲಿ ನಾನು ಕ್ಯಾಮ್ರಾ ಇದು ಮಾಡ್ತಾ ಇದ್ದೀನಿ. ಸೊ ಕಾಣಿಸ್ತಿದೆಯಾ ಇದರಲ್ಲಿ? ಸೊ ವೀಡಿಯೋ ಇದರಲ್ಲಿ ಬರ್ತಿರೋದು ನನಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀನಿ. ಆ ರೀತಿಯಲ್ಲಿ ಅಷ್ಟೇ ನಾನು ಇದು ಆನ್ ಮಾಡ್ಕೊಂಡಿರೋದು. ಇದರಲ್ಲಿ ವಾಯ್ಸ್ ಇದ್ರಲ್ಲಿ ಬರುತ್ತೆ. ಸೊ ಅವಾಗ ನಿಮಗೆ ಡಬಲ್ ವಾಯ್ಸ್ ಕೇಳಿಸಿರ್ಬೋದು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಈ ಕಡೆ ತೋರಿಸಿ. ಸೊ ಬನ್ನಿ, ನಿಮಗೆ ಒಂದು ಸಲ ಲಾಸ್ಟಲ್ಲಿ ಏನಾದ್ರು ಕೇಳ್ತೀರಾ? ಏನಾರೇ ನಾನು ತಪ್ಪಿದ್ರೆ ಲಾಸ್ಟಿಂದ ಹೇಳ್ಬೇಕೀಗ. ಇಲ್ಲ ಕಣ್ಣಿಗಾದರೆ ಕಂಡಿ ಹೋಗ್ಬೇಕು. ಅವ್ರು ಬಂದಿದ್ದಾರೆ, ಅದೇನು ಪರಿಹಾರ ಅವರೇ ಮಾಡ್ತಾರಂಗಾದ್ರೆ. ಹಾಂ ಅಲ್ಲಿ ಕ್ಯಾಮ್ರಾ ಹಾಕಿ ಇರಿ. ಸೊ ಗೈಸ್ ಅಣ್ಣ ಅಲ್ಲಿ ಯಾರೋ ಒಂದು ನಿಮಿಷ ಕಿರ್ಚ್ಬೇಡಿ. ಓಯ್ ಒಂದು ನಿಮಿಷ ಇರಿ. ಯಾರದು? ಹಲೋ